ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿನ್ನೆ ದಿವಸ 29ನೇ ತಾರೀಕು ಮಾನ್ಯ ಗೃಹ ಸಚಿವರಿಗೆ ಪ್ರಶ್ನಾವಳಿ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಸದನ ನಡೆಯಲ್ದಿರೋ ಕಾರಣಕ್ಕೆ ಆ ಕ್ವಶನ್ಗೆ ಬರೀ ಕೇವಲ ರೈಟಿಂಗ್ ಅಲ್ಲಿ ಉತ್ತರ ಬಂದಿದೆ. ಅದರ ಡಿಸ್ಕಷನ್ ಆಗ್ಲಿ ಅಥವಾ ಉಪ ಪ್ರಶ್ನೆ ಆಗ್ಲಿ ನನಗೆ ಕೇಳಲಿಕ್ಕೆ ಆಗಿರಲಿಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವಂತ ಪ್ರಕರಣಗಳು ಎಷ್ಟು ದಾಖಲೆ ಆಗಿತ್ತು, ಎಷ್ಟು ಎಫ್ಐಆರ್ ಆಗಿತ್ತು, ಆ ಎಫ್ಐಆರ್ ಆದಂತ ಸಂದರ್ಭದಲ್ಲಿ ತನಿಖೆ ಎಷ್ಟಾಗಿದೆ, ತನಿಖೆ ಆದ ನಂತರ ತನಿಖೆಯಲ್ಲಿ ಯಾರು ಇದು ಆಪಾದಿತರಿದ್ದಾರೆ ಅಥವಾ ಯಾರು ಕನ್ವಿಕ್ಷನ್ಗೆ ಒಳಪಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಏನಾಗಿದೆ ಅಂತ ಕೇಳಿದ್ದೆ. 23ನೇ ಇಸ್ವಿಯಿಂದ ಅವರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ವಿತ್ ಡಾಟಾ. ಎಲ್ಲೆಲ್ಲಿ ಪ್ರಕರಣಗಳು ದಾಖಲೆ ಆಯ್ತು, ಎಲ್ಲೆಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಯ್ತು. ಈ ಕಳೆದ 1 ತಿಂಗಳ ಹಿಂದೆ ಬಾಂಗ್ಲಾದೇಶ್ ಜಿಂದಾಬಾದ್ ಅನ್ನುವಂಥದ್ದನ್ನ ಪ್ರಕರಣ ಆಗಿರುವಂತದ್ದನ್ನ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ. ಬಹಳ ಆಶ್ಚರ್ಯ ಅಂದ್ರೆ 23, 24, 25 3 ವರ್ಷದಲ್ಲಿ ಪ್ರಕರಣಗಳು 3 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 10 ಆಗುತ್ತೆ. ಒಟ್ಟು 17 ಪ್ರಕರಣಗಳು ದಾಖಲಾಗಿದೆ. ಆದ್ರೆ ಯಾವ್ದಾವ್ದು ತನಿಖೆ ಆಗಿದೆ ಮತ್ತು ಯಾವ್ದು ತನಿಖೆ ಮುಗಿದಿದೆ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಒಂದೇ ಒಬ್ರಿಗೂ ಕೂಡ ಶಿಕ್ಷೆ ಆಗಿರುವುದಿಲ್ಲ ಅಂತ ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಗೃಹ ಸಚಿವರು. ನಾನು ನಿಮ್ಮ ಮೂಲಕ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ, ಈ ತರದ ಆಗ್ತಾ ಹೋದ್ರೆ ಒಂದು ಆರೋಪಿಗಳು ಅಂತ ಆಗೋಗಿದೆ, ಅವರಿಗೆ ತನಿಖೆ ಆಗೋಗಿದೆ, ಇವರೇ ಒಪ್ಕೊಂಡು ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಅಂತವರಿಗೂ ಶಿಕ್ಷೆಯನ್ನು ಕೊಡದೇ ಇರುವಂತಹ ಸ್ಥಿತಿ ಈ ಸರ್ಕಾರಕ್ಕಿದೆ. ಈ ತುಷ್ಟೀಕರಣದ ಪರಮಾವಾದಿ ನಮ್ಮ ರಾಜ್ಯ ಸರ್ಕಾರ. ಹಾಗಾಗಿ ನಾನು ಗೃಹ ಸಚಿವರನ್ನ ಕೇಳೋದು, ನೀವು ಅವ್ರು ಯಾರ್ಯಾರು ಈಗಾಗಲೇ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಮತ್ತೆ ಶಿಕ್ಷೆಯನ್ನ ಆಗಬೇಕು. ಬರುವಂತ ದಿನಗಳಲ್ಲಿ ನಾವು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಅಲ್ಲಿ ಆಡುವಂತ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ, ಅಲ್ಯಾರೋ ಪಾಕಿಸ್ತಾನ ಜಿಂದಾಬಾದ್ ಕ್ರಿಕೆಟ್ ಗೆದ್ದಾಗ ಅಲ್ಲಿ ಪಟಾಕಿ ಹೊಡೆಯೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಬರಬೇಕು ಅಂತ ಇದ್ರೆ ಮಾನ್ಯ ಗೃಹ ಸಚಿವರೇ, ಅವರಿಗೆ ಯಾವುದೇ ರೀತಿಯಾದಂತ ಕಾನೂನು ಕ್ರಮವನ್ನ ಜರುಗಿಸ್ಕೊಳ್ಬೇಡಿ. ನಿಮಗೇನಾದ್ರೂ ಕಿಂಚಿತ್ತು ನಮ್ಮ ದೇಶದ ಬಗ್ಗೆ ಗೌರವ ಇದ್ರೆ ದಯಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆಯನ್ನ ಹಾಕಬೇಕು, ಅವ್ರಿಗೆ ಸರಿಯಾದಂತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.